ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಪರಿಸ್ಥಿತಿಯನ್ನು ಬದಲಿಸುವುದು ಕಷ್ಟವಾದಾಗ ಮನಸ್ಥಿತಿಯನ್ನು ಬದಲಿಸುವುದು ಬಹಳ ಉತ್ತಮ. ದೇವರು ಕೆಲವೊಂದು ಬಾರಿ ಎಲ್ಲವನ್ನೂ ನಾಶವಾಗಲು ಬಿಡುತ್ತಿದ್ದಾರೆ ಅಂದ್ರೆ ಭಯಪಡಬೇಡಿ. ಯಾಕಂದ್ರೆ ಆತನು ನಮಗೆ ಹೊಸ ಮಾರ್ಗವನ್ನು ಏರ್ಪಡಿಸ್ತಾನೆ. ಒಂಟಿಯಾಗಿದ್ರೂ ಪರವಾಗಿಲ್ಲ, ಆದರೆ ಸಮಯಕ್ಕೆ ತಕ್ಕಂತೆ ಬದಲಾಗುವ ಜನರ ಸಹವಾಸ ಬೇಡ. ಬದುಕಿನಲ್ಲಿ ಅನುಭವ ಹೆಚ್ಚಾದಂತೆ ಮನಸ್ಸು ಮೌನವನ್ನೇ ಹೆಚ್ಚಾಗಿ ಬಯಸ್ತದೆ. ಜನರ ಮೆಚ್ಚುಗೆಯಂತೆ ಬದುಕಬೇಕಾದ್ರೆ ನೂರಾರು ನಾಟಕವನ್ನು ಆಡಬೇಕು. ಆದರೆ ದೇವರ ಮೆಚ್ಚುಗೆಯಂತೆ ಬದುಕಲು ನಮ್ಮ ಒಳ್ಳೆತನ ಹೊಂದಿದ್ರೆ ಸಾಕು. ಯೋಚಿಸಿ ನೋಡಿ, ನಾವು ಅಂದುಕೊಂಡ ಹಾಗೆ ಯಾರೂ ಕೂಡ ಇರೋದಿಲ್ಲ. ಹೊಟ್ಟೆಪಾಡಿಗಾಗಿ ದುಡಿಯುವ ಯಾವ ವೃತ್ತಿಯನ್ನು ಕನಿಷ್ಠವಾಗಿ ಪರಿಗಣಿಸಬೇಡಿ. ಪ್ರತಿ ಕೆಲಸಕ್ಕೂ ಅದರದೇ ಆದ ವೃತ್ತಿ ಗೌರವ ಇದ್ದೇ ಇರ್ತದೆ. ದುಡಿದು ತಿನ್ನುವವರ ಬೆವರಿಗೆ ಬೆಲೆ ಜಾಸ್ತಿ. ಇಲ್ಲಿ ಯಾರೂ ಯಾರಿಗೋಸ್ಕರ ಹುಟ್ಟಿಲ್ಲ. ಕಷ್ಟ ಸುಖ ಏನೇ ಬಂದರೂ ನಾವೇ ಅನುಭವಿಸಬೇಕು. ನಾವು ಹೇಗೆ ಬಾಳಬೇಕೆಂಬುದನ್ನು ನಾವೇ ನಿರ್ಧಾರ ಮಾಡಬೇಕು. ಇಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲರೂ ತಾತ್ಕಾಲಿಕ. ಭಗವಂತ ಬರೆದಿರೋ ಹಣೆಬರ. ನೋವಿನ ಜೊತೆ ಬದುಕು. ಕೆಲವೊಮ್ಮೆ ಏನು ತಪ್ಪು ಮಾಡದಿದ್ದರೂ ಜೀವನವೇ ಶತ್ರುವಿನಂತೆ ವರ್ತಿಸ್ತದೆ. ನಗಬೇಕಾದ ಸಮಯದಲ್ಲೂ ಅಳುವಷ್ಟೇ ಮನಸ್ಸು ಬಯಸ್ತದೆ. ಎಲ್ಲರ ಜೊತೆ ಇದ್ದರೂ ಒಂಟಿತನವೇ ಸುತ್ತಿಕೊಳ್ತದೆ. ಮನದೊಳಗಿರುವ ನೋವು ಯಾರಿಗೂ ಅರ್ಥವಾಗುವುದೇ ಇಲ್ಲ. ಇದೇ ಜೀವನ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.